ಬಾಗೇಪಲ್ಲಿಯ ಗಂಗಾನಹಳ್ಳಿಯ ಅಶ್ವತ್ಥನಾರಾಯಣ ಎಂಬುವವರು ಕೆಲ ದಿನಗಳ ಹಿಂದೆ ತನ್ನ ಜಮೀನು ಮಾರಾಟ ಮಾಡಿ ಇಟ್ಟುಕೊಂಡಿದ್ದ 16 ಲಕ್ಷ ಹಣವನ್ನು ಪುಟ್ಟಪರ್ತಿಯ ತನ್ನ ಸ್ನೇಹಿತನಿಗೆ ಕೊಡಬೇಕೆಂದು ಮಾರುತಿ ಸುಜುಕಿ ಸ್ವಿಫ್ಟ್ ಕಾರ್ನಲ್ಲಿ ತೆಗೆದುಕೊಂಡು ಬೆಂಗಳೂರು ಹೈದರಾಬಾದ್ ರಸ್ತೆಯಲ್ಲಿ ಹೋಗುತ್ತಿದ್ದಾಗ ಆದಿಕಾನಹಳ್ಳಿ ಕ್ರಾಸ್ ಬಳಿ ಇರುವ ನಯಾರ ಪೆಟ್ರೋಲ್ ಬಂಕ್ ಬಳಿ ಕಾರಿನಲ್ಲಿ ಅಡ್ಡ ಬಂದಂತಹ ಬಾಂಬೆ ಸಲೀಂ ಹಾಗೂ ಆತನ ಸಹಚರರು ಆತನನ್ನ ಅಡ್ಡಗಟ್ಟಿ ಕಿಡ್ನಾಪ್ ಮಾಡಿ ಆತನ ಬಳಿಯಿದ್ದ 16 ಲಕ್ಷ ಹಣವನ್ನು ದರೋಡಿ ಮಾಡಿದ್ದು ಸಾಲದಿಂದ 50 ಲಕ್ಷ ಹಣ ಬೇಕೆಂದು ಫೋನ್ ಮಾಡಿಸಿ ಬೆದರಿಸಿದ್ದಾರೆ. ಈ ಬಗ್ಗೆ ದೂರು ನೀಡಿದ್ದು ಪ್ರಕರಣವನ್ನ ದಾಖಲಿಸಿಕೊಂಡ ಬಾಗೇಪಲ್ಲಿ ಪೊಲೀಸರು ತನಿಖೆಯನ್ನ ಕೈಗೊಂಡು ಆರೋಪಿಗಳ ಪತ್ತೆಯ ಬಗ್ಗೆ ತನಿಖಾ ತಂಡವನ್ನ ರಚಿಸಿ ಹಲವು ಆಯಾಮಗಳ ಮುಖಾಂತರ ಆರೋಪಿಗಳ ಪತ್ತೆಯ ಬಗ್ಗೆ ಮಾಹಿತಿಗಳನ್ನ ಕಲೆ ಹಾಕಿ ನೆರೆಯ ಆಂಧ್ರಪ್ರದೇಶ, ಕೇರಳ, ಮಹಾರಾಷ್ಟ್ರ ಕಡೆಗಳಲ್ಲಿ ಸುತ್ತಾಡಿ ಪ್ರಕರಣದಲ್ಲಿ ಕೊಲೆ, ಸುಲಿಗೆ, ಡಕಾಯತಿ, ಕಳವು ಪ್ರಕರಣಗಳಲ್ಲಿ ನ್ಯಾಯಾಲಯಗಳಿಗೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದ ಕುಖ್ಯಾತ ಆರೋಪಿಯಾಗಿರುವ ಮಹಮ್ಮದ್ ಖಲೀಲ್ ಉಲ್ಲಾ ಅಲಿಯಾಸ್ ಬಾಂಬೆ ಸಲೀಂ ಹಾಗೂ ಬಾಗೇಪಲ್ಲಿ ಪಟ್ಟಣದ 3 ಆರೋಪಿಗಳು ಸೇರಿ ಆತನ 8 ಸಹಚರರನ್ನ ಬಂಧಿಸಲಾಗಿದೆ. ಬಾಗೇಪಲ್ಲಿ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಆಯೋಜಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಕುಶಾಲ್ ಚೌಕ್ಸೆ ಈ ಬಗ್ಗೆ ಮಾಹಿತಿ ನೀಡಿ ಕುಖ್ಯಾತ ಆರೋಪಿಯಾಗಿರುವ ಬಾಂಬೆ ಸಲೀಂ ವಿರುದ್ಧ ವಿವಿಧ ಪೊಲೀಸ್ ಠಾಣೆಗಳಲ್ಲಿ 5 ಕೊಲೆ ಪ್ರಕರಣಗಳು, 4 ಡಕಾಯಿತಿ ಪ್ರಕರಣಗಳು, 2 ಸುಲಿಗೆ ಪ್ರಕರಣಗಳು, 2 ಕಿಡ್ನಾಪ್ ಪ್ರಕರಣಗಳು ಹಾಗೂ ಹಲವು ಕಳವು ಪ್ರಕರಣಗಳು ಸೇರಿದಂತೆ ಸುಮಾರು 20ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಭಾಗಿಯಾಗಿರುತ್ತಾನೆ. ಕುಖ್ಯಾತ ಆರೋಪಿ ಬಾಂಬೆ ಸಲೀಂ ಅಂಡ್ ಗ್ಯಾಂಗ್ ವಿರುದ್ಧ ಪ್ರಕರಣ ದಾಖಲು ಮಾಡಿಕೊಂಡು ಆರೋಪಿಗಳಿಂದ ಕೃತ್ಯಕ್ಕೆ ಬಳಸಿದ್ದ ಇನೋವಾ ಹೈಕ್ರಾಸ್ ಕಾರು ಮತ್ತು 1 ದ್ವಿಚಕ್ರ ವಾಹನ ಸೇರಿದಂತೆ 5.15 ಲಕ್ಷ ರೂಪಾಯಿ ಜಪ್ತಿ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬಾಗೇಪಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಕುಖ್ಯಾತ ಹೆದ್ದಾರಿ ಡಕಾಯಿತಿ ಕೇಸ್ ನಾವು ಪತ್ತೆ ಮಾಡಿದ್ದೀವಿ. ಈ ಕೇಸಲ್ಲಿ ಆರೋಪಿ 20 ಕೇಸಸ್ ಇದೆ ಅರೌಂಡ್ ಅವರ ಮೇಲೆ. ಔಟ್ ಆಫ್ ದಟ್ 5 ಮರ್ಡರ್ ಕೇಸಸ್ ಇದೆ ಅವರ ಮೇಲೆ. ಬೇರೆ ಡಕಾಯಿತಿ ಕೇಸ್, ರಾಬರಿ ಕೇಸಸ್ ಕೂಡ ಇದೆ ಇವರ ಮೇಲೆ. ನಮ್ಮಲ್ಲಿ ಆಮೇಲೆ ಕಸ್ಟಡಿಯಲ್ಲಿ ಇತ್ತು ನಮ್ಮ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜೈಲಿಂದ ಇವರು ಬೇಲ್ ತಗೊಂಡು ಹೊರಗಡೆ ಬಂದಿದ್ದಾರೆ, ಆಚೆ ಬಂದಿದ್ದಾರೆ. ಆ ಟೈಮ್ಗೆ ವಿದಿನ್ 15-20 ಡೇಸ್ ಇನ್ನೊಂದು ಇವರು ಪರ್ಸನ್ಗೆ ಟಾರ್ಗೆಟ್ ಮಾಡಿ 20 ಡಿಸೆಂಬರ್ 2024ಗೆ ಮಾರುತಿ ಸ್ವಿಫ್ಟ್ ಕಾರಿಂದ ಆಂಧ್ರ ಪ್ರದೇಶ್ ಸೈಡ್ ಹೋಗ್ತಾ ಇದ್ದಾರೆ. ಫಿರ್ಯಾದಿಗೆ ವಿಕ್ಟಿಮ್ಗೆ ಅವರು ಅಡ್ಡ ಹಾಕಿ ಒಂದು ಟಾಟಾ ಇನೋವಾ ಹೈಕ್ರಾಸ್ ಕಾರಿಂದ ಅಡ್ಡ ಹಾಕಿ ಅವರ ಜೊತೆಗೆ ಒಂದು ಡಕಾಯಿತಿ ಮಾಡಿದ್ದಾರೆ. ಅವರ ಹತ್ರ ಆ ಟೈಮ್ಗೆ ಬ್ಯಾಗಲ್ಲಿ ದುಡ್ಡಿತ್ತು ಅರೌಂಡ್ 16 lakhs. ಈ ಸಂದರ್ಭದಲ್ಲಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ರಾಜಾ ಇಮಾಮ್ ಕಾಸಿಂ, ಜಿಲ್ಲಾ ಉಪ ಅಧೀಕ್ಷಕ ಶಿವಕುಮಾರ್, ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ, ಉಪನಿರೀಕ್ಷಕಿ ನಾಗಮ್ಮ, ಪೇಟಿಕ್ಲಾದ ಸುರೇಶ್, ವೆಂಕಟರಮಣ ಮತ್ತಿತರರು ಹಾಜರಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ.